ಈಕೆಯ ಹೆಸರು ಅರ್ಚನಾ. ಇನ್ನು ಈಗ ತಾನೇ 27 ವರ್ಷ ವಯಸ್ಸು. ಬಿಡುವಿನ ವೇಳೆಯಲ್ಲಿ ಮದುವೆ ಮನೆಗಳಲ್ಲಿ ಸ್ವಾಗತ ಕರಳಾಗಿ ಕೆಲಸ ಮಾಡ್ತಿದ್ಲು. ಆಂಧ್ರದ ಸತ್ಯಸಾಯಿ ಜಿಲ್ಲೆಯ ಹಿಂದೂಪುರ ನಿವಾಸಿ. ಮದುವೆಯಾಗಿ ಮಕ್ಕಳು ಇದ್ದಾರೆ. ಆದರೆ ಆಗಸ್ಟ್ 14ರಂದು ಸ್ನೇಹಿತರ ಜೊತೆ ಚಿಕ್ಕಬಳ್ಳಾಪುರದ ಈಶಾ ಫೌಂಡೇಶನ್ಗೆ ಹೋಗಿ ಬರೋದಾಗಿ ಮನೆಯಿಂದ ಆಚೆ ಬಂದವಳು 2 ದಿನಗಳಾದರೂ ಮನೆಗೆ ಬಂದಿರಲಿಲ್ಲ. ಆದರೆ ಆಗಸ್ಟ್ 17ರಂದು ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲೂಕಿನ ನಾಮಗುಂಡ್ಲು ಗ್ರಾಮದ ಬಳಿ ಅಪರಿಚಿತ ಮಹಿಳೆಯ ಶವ ದೊರೆತಿತ್ತು. ಅರ್ಚನಾ ಸಂಬಂಧಿಕರು ಶವದ ಗುರುತು ಪತ್ತೆ ಹಚ್ಚಿ ಮೃತ ಮಹಿಳೆ ಅರ್ಚನಾ ಎಂದು ತಿಳಿಸಿದ್ರು. ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆ ನಡೆಸಿದ ಮಂಚೇನಹಳ್ಳಿ ಠಾಣೆ ಪೊಲೀಸರು ಈಗ ಬೆಂಗಳೂರಿನ ಆಟೋ ಚಾಲಕ ರಾಕೇಶ್ ಹಾಗೂ ಆತನ ಗರ್ಲ್ ಫ್ರೆಂಡ್ ಅಂಜಲಿ ಎನ್ರನ್ನು ಬಂಧಿಸಿ ವಿಚಾರಣೆ ನಡೆಸಿದ್ರೆ ಭಯಾನಕ ರಹಸ್ಯ ಬಯಲು. ಚಾಲಕ ರಾಕೇಶ್ ಮೂಲತಃ ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲೂಕಿನ ವಿರೂಪಸಂದ್ರ ನಿವಾಸಿ. ಆಟೋ ಚಾಲಕನಾಗುವುದಕ್ಕೂ ಮುನ್ನ ಗೌರಿಬಿದನೂರು ಹಿಂದೂಪುರ ಭಾಗದಲ್ಲಿ ಮದುವೆ ಮನೆಗಳಲ್ಲಿ ಅಡುಗೆ ಭಟ್ಟನಾಗಿ ಕೆಲಸ ಮಾಡ್ತಿದ್ದಂತೆ. ಆಗ ಮದುವೆ ಮನೆಗಳಲ್ಲಿ ಸ್ವಾಗತ ಕರಳಾಗಿ ಕೆಲಸಕ್ಕೆ ಬರ್ತಿದ್ದ ಅರ್ಚನಾ ಪರಿಚಯವಾಗಿದ್ದಾಳೆ. ಇಬ್ಬರ ಮಧ್ಯೆ ಅಣ್ಣ ತಂಗಿಯ ಬಾಂಧವ್ಯ ಇತ್ತಂತೆ. ಇತ್ತೀಚೆಗೆ ಅರ್ಚನಾ ರಾಕೇಶ್ಗೆ ವಿಡಿಯೋ ಕರೆ ಮಾಡಿ ಕಷ್ಟ ಸುಖ ವಿಚಾರಿಸಿದ್ದಾಳೆ. ಆಗ ರಾಕೇಶ್ ಅರ್ಚನಾಳ ಮೈ ಮೇಲಿದ್ದ ಮಾಂಗಲ್ಯ ಸರದ ಮೇಲೆ ಕಣ್ಣು ಹಾಕಿದ್ದಾನೆ. ಮತ್ತೊಂದೆಡೆ ಫೈನಾನ್ಸ್ನಲ್ಲಿ ಆಟೋ ಖರೀದಿ ಮಾಡಿದ್ದ ರಾಕೇಶ್ ಕಳೆದ 3 EMIಗಳನ್ನು ಕಟ್ಟಿರಲಿಲ್ಲ. ಇದರಿಂದ ಆಟೋ ಜಪ್ತಿ ಮಾಡೋ ಭಯದಲ್ಲಿ ಅರ್ಚನಾಳ ಚಿನ್ನಾಭರಣ ಕದಿಯೋ ಬಗ್ಗೆ ಐಡಿಯಾ ಮಾಡಿದ್ದಾನೆ. ತನ್ನ ಐಡಿಯಾವನ್ನು ಬೆಂಗಳೂರಿನ ಮಾರುತಹಳ್ಳಿಯ PG ಒಂದರಲ್ಲಿರುವ ತನ್ನ ಗರ್ಲ್ ಫ್ರೆಂಡ್ ನಿಹಾರಿಕಾಗೆ ತಿಳಿಸಿದ್ದಾನೆ. ನಿಹಾರಿಕಾ ತನ್ನ ಆಪ್ತ ಗೆಳತಿ ಅಂಜಲಿ ಎನ್ಗೆ ಸೂಚಿಸಿ ರಾಕೇಶ್ನ ಕೃತ್ಯಕ್ಕೆ ಸಾಥ್ ನೀಡಲು ಹೇಳಿದ್ದಾಳೆ. PG ಮಾಲೀಕರ ಕಾರನ್ನೇ ಬಳಸಿಕೊಂಡು ಅಂಜಲಿ ಸ್ನೇಹಿತ ನವೀನ್ ಜೊತೆಗೂಡಿ ರಾಕೇಶ್, ಅಂಜಲಿ, ನವೀನ್ ಮೂವರು ಹಿಂದೂಪುರಕ್ಕೆ ಬಂದು ಅರ್ಚನಾಳನ್ನು ಕಾರಿನಲ್ಲಿ ಕರೆದುಕೊಂಡು ದಿನವಿಡೀ ಸುತ್ತಾಡಿದ್ದಾರೆ. ಆದರೆ ಸಂಜೆ ಆಗ್ತಿದ್ದಂತೆ ಅರ್ಚನಾಳನ್ನು ಕೊಂದು ಆಕೆಯ ಮೈ ಮೇಲಿದ್ದ ಚಿನ್ನಾಭರಣಗಳನ್ನು ಕದ್ದು ಶವವನ್ನು ಬಿಸಾಡಿ ಹೋಗಿದ್ದು ಬಯಲಾಗಿದೆ. ಆಟೋ ಚಾಲಕ ರಾಕೇಶ್ ಮಾಡಿದ ಸಾಲದ ಹಣ ತೀರಿಸಲು ತಂಗಿಯಂತಿದ್ದ ಅರ್ಚನಾಳಿಗೆ ಪ್ರವಾಸಿ ತಾಣ ದರ್ಶನ ಮಾಡಿಸೋ ನೆಪದಲ್ಲಿ ಆಕೆಯ ಜೀವ ತೆಗೆದಿದ್ದು ದುರಂತ. ಐಡೆಂಟಿಫೈ ಆಗಿ ಗೊತ್ತಾಗಿದೆ ಕಿ ಅರ್ಚನಾ ವೈಫ್ ಆಫ್ ನಾಗರಾಜ್ 27 ಇಯರ್ಸ್. ಅವರದು ವಾಸ ಶ್ರೀಕಾಂತಪುರಂ ಹಿಂದೂಪುರ ಸತ್ಯಸಾಯಿ ಡಿಸ್ಟ್ರಿಕ್ಟ್ ಅಲ್ಲಿ ವಾಸ ಇದೆ. ಮತ್ತೆ ಇದು ಕೂಡ ಗೊತ್ತಾಗಿದೆ ನಮ್ಗೆ ಕಿ ಈ ಲೇಡಿ ಯಾರು ಡಿಸೀಸ್ ಲೇಡಿ ಇದೆ ಅರ್ಚನಾ 14th ಆಗಸ್ಟ್ಗೆ ಮಿಸ್ಸಿಂಗ್ ಆಗಿದೆ ಹಿಂದೂಪುರಿಂದ. ಮತ್ತೆ ಅವರದು ಹಸ್ಬೆಂಡ್ ಒಂದು 16th ಆಗಸ್ಟ್ಗೆ ಒಂದು ಕೇಸ್ ಕೊಟ್ಟಿದ್ದಾರೆ ಹಿಂದೂಪುರ ಟೌನ್ ಪೊಲೀಸ್ ಸ್ಟೇಷನ್ ಅಲ್ಲಿ ಆ ವಿಚಾರ ಬಗ್ಗೆ ಕಿ ಈ ಲೇಡಿ ಮಿಸ್ಸಿಂಗ್ ಆಗಿದೆ. ಸೊ ಈ ತರ ನಮ್ಗೆ ಬಾಡಿದು ಐಡೆಂಟಿಫಿಕೇಶನ್ ಆಯಿತು. ಆಮೇಲೆ ನಾವು ಹಸ್ಬೆಂಡ್ ಜೊತೆ ಕೂಡ ಮಾತಾಡಿ ಅವರನ್ನ ಮಾಹಿತಿ ಕಲೆಕ್ಟ್ ಮಾಡಿದೀವಿ ಕಿ ಹೆಂಗೆ ಲಾಸ್ಟ್ ಯಾವಾಗ ಮಾತಾಡಿದಾರ ಮತ್ತೆ ಏನ್ ವಿಷಯ ಇವರು. ಆಮೇಲೆ ಗೊತ್ತಾಗಿದೆ ಅವರು ಮಾಹಿತಿ ಶೇರ್ ಮಾಡಿದ್ದಾರೆ ಕಿ ಇವರು ಲೇಡಿ ಅರ್ಚನಾ ರಿಸೆಪ್ಷನಿಸ್ಟ್ ಆಗಿ ಕೇಟರಿಂಗ್ ಸರ್ವಿಸ್ ಜೊತೆಗೆ ಮದುವೆ ವಗೇರ ಅಲ್ಲಿ ಫಂಕ್ಷನ್ಸ್ ಅಲ್ಲಿ ಕೆಲಸ ಮಾಡ್ತಾ ಇತ್ತು. ಮತ್ತೆ ಏನಾದ್ರೂ ಕೇಟರಿಂಗ್ ಕೆಲಸ ಇದೆ ಅಥವಾ ಏನು ಡ್ರೆಸ್ ವಾಪಸ್ ಕೊಡಬೇಕು ಈ ತರ ಹೇಳಿ ಅದನ್ನ ವಾಪಸ್ ಹೋದ್ರು. ಮತ್ತೆ ಹಸ್ಬೆಂಡ್ ಇದು ಕೂಡ ಹೇಳಿದ್ದಾರೆ ಕಿ ಸ್ವಲ್ಪ ದಿನ ಹಿಂದೆ ನಾವು ಸ್ವಲ್ಪ ಗೋಲ್ಡ್ ವಗೇರ ಪರ್ಚೇಸ್ ಮಾಡಿದೀವಿ ಲೇಡಿ ಅರ್ಚನಾಗೋಸ್ಕರ ಮತ್ತೆ ಅವರದು ಮಗಳುಗೋಸ್ಕರ ಸ್ವಲ್ಪ ಗೋಲ್ಡ್ ಪರ್ಚೇಸ್ ಮಾಡಿದೀವಿ. ಇದು ಕೂಡ ಅವರು ಮೆನ್ಷನ್ ಮಾಡಿದ್ದಾರೆ. ಮತ್ತೆ ಬಾಡಿಯಿಂದ ಮಿಸ್ಸಿಂಗ್ ಇದೆ ಗೋಲ್ಡ್ ಈ ತರ ಕೂಡ ಮೆನ್ಷನ್ ಮಾಡಿದ್ದಾರೆ ಅವರು. ಆಮೇಲೆ ನಾವು ಎಲ್ಲ ಟೆಕ್ನಿಕಲ್ ಅನಾಲಿಸಿಸ್ ಮಾಡಿ ಒಂದು CDR ವಗೇರ ಕಲೆಕ್ಟ್ ಮಾಡಿ
ನಮಗೆ ಗೊತ್ತಾಗಿದೆ ಕಿ ಇವರದು ಲೊಕೇಶನ್ಸ್ ಬೇರೆ ಬೇರೆ ಜಾಗ ಚೇಂಜ್ ಆಯಿತು. ಅದನ್ನ ಯಾವುದನ್ನ ಮಿಸ್ಸಿಂಗ್ ಆಯಿತು ಅವರು 14ಗೆ ಅದನ್ನ ಬೇರೆ ಬೇರೆ ಜಾಗ ಚಿಲ್ಮತ್ತೂರ್, ಪೇರೆಸಾಂದ್ರ, ಗುಡಿಬಂಡೆ, ಮಂಚೇನಹಳ್ಳಿ, ಗೌರಿಬಿದನೂರ್, ಹಿಂದೂಪುರದಿಂದ ಇದು ಎಲ್ಲ ಆಂಧ್ರ ಪ್ರದೇಶದ್ದು ಗಡಿಭಾಗ, ಇದು ನಮ್ಮ ಲೇಪಾಕ್ಷಿ ವಗೇರಾ ಈ ತರ ಎಲ್ಲ ಲೊಕೇಶನ್ಸ್ ಬಂದಿದೆ. ಈಶಾ ಫೌಂಡೇಶನ್ ಹತ್ರ ಕೂಡ ಲೊಕೇಶನ್ ಬಂದಿದೆ. ಆಮೇಲೆ ಲಾಸ್ಟ್ ಅಲ್ಲಿ ಮಂಚೇನಹಳ್ಳಿ ನ್ಯಾಮಗಂಡ್ಲು ಬ್ರಿಡ್ಜ್ ಹತ್ರ ಇವರದು ಮೊಬೈಲ್ ಸ್ವಿಚ್ ಆಯಿತು. ಈ ತರ ಎಲ್ಲ ನಮಗೆ ಮಾಹಿತಿ ಬಂದಿದೆ. ಸೊ ಆಮೇಲೆ ನಾವು ಇವರದು ಫ್ರೆಂಡ್ ಯಾರ ಮೇಲೆ ಡೌಟ್ ಇತ್ತು, ರಾಕೇಶ್, ಅವ್ರಿಗೆ ನಾವು ಟ್ರೈ ಮಾಡಿದ್ದೀವಿ ಟ್ರೇಸ್ ಮಾಡೋಕ್ಕೆ, ಅವ್ರಿಗೆ ಅರೆಸ್ಟ್ ಮಾಡಿ ಬಂದಿದ್ದೀವಿ. ಸೊ ಆಮೇಲೆ ನಮಗೆ ಎಲ್ಲ ಈ ವಿಚಾರ ಗೊತ್ತಾಯಿತು ಕಿ ಇದು ಬೇಸಿಕ್ಲಿ ಮರ್ಡರ್ ಫಾರ್ ಗೇನ್ ಇದೆ. ಈ ಲೇಡಿದು ರಾಕೇಶ್ ಕೂಡ ಮೊದಲೇ ಕೇಟರಿಂಗ್ ಸರ್ವಿಸಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಅಡಿಗೆ ಕೆಲಸ. ಆ ಟೈಮಿಂದ ಇವರಿಗೆ ಪರಿಚಯ ಇತ್ತು. ಮತ್ತೆ ಅಣ್ಣ ತಂಗಿ ತರ ಈ ತರ ಅವರದು ರಿಲೇಷನ್ ಇತ್ತು. ರೆಗ್ಯುಲರ್ ಆಗಿ ಅವರು ಫೋನಲ್ಲಿ ಮಾತಾಡ್ತಾ ಇತ್ತು. ಅದೇ ತರ ರಾಕೇಶ್ದು ಫ್ರೆಂಡ್ಸ್ ಇದ್ದಾರೆ, ನಿಹಾರಿಕಾ, ಅಂಜಲಿ, ಮತ್ತೆ ಒಬ್ರು ಡ್ರೈವರ್ ಇದ್ದಾರೆ ನವೀನ್. ಇವರ ಜೊತೆ ಕೂಡ ಈ ಲೇಡಿಗೆ ಸ್ವಲ್ಪ ಪರಿಚಯ ಇತ್ತು. ಸೊ ಸ್ವಲ್ಪ ದಿನ ಹಿಂದೆ ಯಾವಾಗ ಇವರು ಗೋಲ್ಡ್ ತಗೊಂಡಿದ್ದಾರೆ ಆ ಟೈಮ್ ಏನು ವಿಡಿಯೋ ಕಾಲ್ ಮಾಡಿ ರಾಕೇಶ್ ಜೊತೆ ಮಾತಾಡಿದ್ದಾರೆ. ಸೊ ರಾಕೇಶ್ಗೆ ಗೊತ್ತಾಗಿದೆ ಕಿ ಈ ಲೇಡಿ ಹೊಸ ಗೋಲ್ಡ್ ಪ್ರೊಕ್ಯೂರ್ ಮಾಡಿದ್ದಾರೆ, ಪರ್ಚೇಸ್ ಮಾಡಿದ್ದಾರೆ, ಈ ತರ ಅವ್ರ ಗಮನಕ್ಕೆ ಬಂದಿದೆ. ಸೊ ಅವರು ಆಮೇಲೆ ನಿಹಾರಿಕಾ, ಅಂಜಲಿ, ನವೀನ್ ಜೊತೆ ಇದನ್ನು ಎಲ್ಲ ಪ್ಲಾನ್ ಮಾಡಿದ್ದಾರೆ. ಸಿನ್ಸ್ ರಾಕೇಶ್ ಈಗ ಈ ಅಡಿಗೆ ವಗೇರದ ಕೆಲಸ ಬಿಟ್ಟು ಬೆಂಗಳೂರಲ್ಲಿ ಆಟೋ ಡ್ರೈವರ್ ಅಲ್ಲಿ ಆಗಿ ಕೆಲಸ ಮಾಡ್ತಾ ಇತ್ತು. ಮತ್ತೆ ಆಟೋ ಹೊಸ ತಗೊಂಡಿದ್ದಾರೆ. ಆಟೋದು ಸುಮಾರು EMI ಲೋನ್ ವಗೇರಾ ಕಟ್ಟಲಿಲ್ಲ. EMI ವಗೇರಾ ಪೆಂಡಿಂಗ್ ಆಯಿತು. ಅವನ ಮೇಲೆ ಬೇರೆ ಸಾಲ ವಗೇರಾ ಕೂಡ ಇತ್ತು, ಬೈಕ್ ವಗೇರಾ ಪ್ಲಾನ್ ಮಾಡಿದ್ದಾರೆ. ಈ ತರ ಮಾಹಿತಿ ಗೊತ್ತಾಗಿದೆ. ಸೊ ಆ ಸಾಲ ಹೇಗೆ ಕಟ್ಟಬೇಕು, ಹೇಗೆ ಫುಲ್ಫಿಲ್ ಮಾಡಬೇಕು EMI ವಗೇರಾ, ಆ ಕಾರಣ ಬಗ್ಗೆ ಅಂಜಲಿ ಮತ್ತೆ ನಿಹಾರಿಕಾ ಜೊತೆ ಇವರು ಪ್ಲಾನ್ ಮಾಡಿ ಒಂದು ಕಾರಿಂದ ಇವರು ಹಿಂದೂಪುರ್ಗೆ ಬಂದಿದ್ದಾರೆ. ಈ ಲೇಡಿ ಅರ್ಚನಾಗೆ ಅದನ್ನ ಯಾವ್ದು ಜಾಗ ಕರ್ಕೊಂಡು ಹೋಗ್ತೀವಿ, ಈಶಾ ವಗೇರಾ ಹೋಗ್ತೀವಿ, ಈ ತರ ಅವ್ರಿಗೆ ಪಿಕಪ್ ಮಾಡಿ ಅಲ್ಲಿಂದ ಕಾರಲ್ಲಿ ಇವರು ಅವ್ರ ಮೇಲೆ ಅಟ್ಯಾಕ್ ಮಾಡಿ ಒಂದು ವೀಲ್ ಇಂದ ಅವರಿಗೆ ಸ್ಟ್ರೆಂಗುಲೇಟ್ ಮಾಡಿ ಕಾರಲ್ಲಿ ಅವರಿಗೆ ಸಾಯಿಸಿದ್ದಾರೆ. ಆಮೇಲೆ ನ್ಯಾಮಗಂಡ್ಲು ಬ್ರಿಡ್ಜ್ ಇಂದ ಅವರದು ಬಾಡಿ ಬಿದ್ದ ಹಾಕಿ ಡಿಸ್ಪೋಸ್ ಮಾಡಿ ಹೋಗಿದ್ದಾರೆ. ಮತ್ತೆ ಅವರ ಹತ್ರ ಏನ್ ಗೋಲ್ಡ್ ಚೇನ್ ಇತ್ತು ಆ ಟೈಮ್ಗೆ, ಮತ್ತೆ ಇಯರಿಂಗ್ಸ್ ಇತ್ತು, ಅದನ್ನು ಕಿತ್ಕೊಂಡು ಹೋಗಿದ್ದಾರೆ. ಆಮೇಲೆ ಇದು ಕೂಡ ನಮ್ಗೆ ಮಾಹಿತಿ ಬಂದಿದೆ ಕಿ ಆಮೇಲೆ ಇವರು ರಾಕೇಶ್ ಇಲ್ಲಿ ಬೆಂಗಳೂರಲ್ಲಿ ಹೋಗಿ ಮುಥೂಟ್ ಫೈನಾನ್ಸ್ ಅಲ್ಲಿ ಅದನ್ನು ಪ್ಲೇನ್ ಮಾಡಿ ಇವರಿಗೆ ಅಕೌಂಟ್ ಅಲ್ಲಿ ದುಡ್ಡು ಕೂಡ ಬಂದಿದೆ. ಆ ಗೋಲ್ಡ್ಗೆ ಪ್ಲೇಜ್ ಮಾಡಿ ಆಮೇಲೆ ಇವರ ದುಡ್ಡು ಕೂಡ ಬಂದಿದೆ. ಸೊ ಈ ಕೇಸಲ್ಲಿ ನಾವು ರಾಕೇಶ್ ಮತ್ತೆ ಅಂಜಲಿಗೆ ಅರೆಸ್ಟ್ ಮಾಡಿದ್ದೀವಿ. ನಿಹಾರಿಕಾ ಮತ್ತೆ ನವೀನ್ದು ಕೂಡ ಮಾಹಿತಿ ಇದೆ, ಅವರಿಗೆ ಕೂಡ ಬೇಗ ಅರೆಸ್ಟ್ ಮಾಡ್ತೀವಿ. ಸಿನ್ಸ್ ಸ್ಟಾರ್ಟಿಂಗ್ ಅಲ್ಲಿ ಇದು ಹಿಂದೂಪುರಲ್ಲಿ ಮಿಸ್ಸಿಂಗ್ ಕೇಸ್ ಆಗಿ ರಿಜಿಸ್ಟರ್ ಆಯಿತು, ಮತ್ತೆ ಮಂಚೇನಹಳ್ಳಿಯಲ್ಲಿ ಬಾಡಿ ಸಿಕ್ತು, ನಾವು UDR ರಿಜಿಸ್ಟರ್ ಮಾಡಿದ್ದೀವಿ. ಬಟ್ ಇದು ಎಲ್ಲ ಗೊತ್ತಾಯಿತು. ಆಮೇಲೆ ನಾವು ಮಂಚೇನಹಳ್ಳಿಯಲ್ಲಿ ಒಂದು ಮರ್ಡರ್ ಕೇಸ್ಗೆ ಇದನ್ನು ಕನ್ವರ್ಟ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ. ಆಲ್ರೆಡಿ ರಿಕವರಿ ಕೂಡ ಆಗಿದೆ, ಮತ್ತೆ ಮೇನ್ ಆರೋಪಿ ಅರೆಸ್ಟ್ ಆಗಿದ್ದಾರೆ. ಬೇರೆ ಯಾರು ಬಾಕಿ ಇದ್ದಾರೆ ಅವರಿಗೆ ಕೂಡ ಬೇಗ ಅರೆಸ್ಟ್ ಮಾಡ್ತೀವಿ. ನ್ಯೂಸ್ ಬ್ಯೂರೋ, CTV ನ್ಯೂಸ್, ಚಿಕ್ಕಬಳ್ಳಾಪುರ.